ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಹಿಂದೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿ ಲಡಾಖ್ನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಅಲ್ಲೇನೋ ಬಹಳ ದೊಡ್ಡ ಮಟ್ಟದಲ್ಲಿ ದಂಗೆ ಆಗಿದೆ, ಗಲಭೆ ಆಗಿದೆ, ಈ ಘರ್ಷಣೆಯಲ್ಲಿ 4 ಜನರ ಸಾವಾಗಿದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಜನ್ಜಿ ಪ್ರತಿಭಟನೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆದಂಥ ಮಾಹಿತಿ ಕೊಡಿ ಅಂತ ಕೆಲವರು ಕೇಳಿದ್ರು. ಅದೇ ಹಿನ್ನೆಲೆಯಲ್ಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಡಾಖ್ನಲ್ಲಿ ಯಾಕೋಸ್ಕರವಾಗಿ ಪ್ರತಿಭಟನೆ ಆಗ್ತಾ ಇದೆ, ಅದರ ಉದ್ದೇಶ ಏನು, ಲಡಾಖ್ನ ಜನರಿಗಾದಂತಹ ಅನ್ಯಾಯ ಏನು, ನರೇಂದ್ರ ಮೋದಿ ಸರ್ಕಾರ ಏನಾದರೂ ತಪ್ಪು ಮಾಡ್ತಾ ಇದೆಯಾ, ಅವ್ರು ಯಾಕೆ ಸ್ಟೇಟ್ಹುಡ್ ಕೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ, ಕೊಡೋದಕ್ಕೇನಾದರೂ ತೊಡಕಿದೆಯಾ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಲಡಾಖ್ನಲ್ಲಾದಂತಹ ಪ್ರತಿಭಟನೆ ಮತ್ತು ಆನಂತರ ಆದಂತಹ ಹಿಂಸಾಚಾರ ಅದ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ತಿಳಿಸ್ಕೊಟ್ಟು ಅದಾದ ಬಳಿಕ ಯಾಕೆ ಅದಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಲಡಾಖ್ನಲ್ಲಿ ನಿರಂತರವಾಗಿ ಸ್ಟೇಟ್ಹುಡ್ಗೋಸ್ಕರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಅದರ ನೇತೃತ್ವವನ್ನು ಸೋನಂ ವಾಂಗ್ಚುಕ್ ಅವರೇ ವಹಿಸಿಕೊಂಡಿದ್ದಾರೆ. ಇವರು ಲಡಾಖ್ನ ಪರವಾದಂತಹ ಬಹಳ ದೊಡ್ಡ ಹೋರಾಟಗಾರರ. ಇವರು ಕಳೆದ 14 ದಿನದಿಂದ ನಿರಂತರವಾಗಿ ಉಪವಾಸ ಕೂತ್ಕೊಂಡ್ಬಿಟ್ಟಿದ್ರು. ಮೊದಲನೇದಾಗಿ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಸಿಗಬೇಕು, ಎರಡನೇದಾಗಿ ಸಂವಿಧಾನದ 6ನೇ ಶೆಡ್ಯೂಲ್ ಅಡಿಯಲ್ಲಿ ನಮಗೆ ಸ್ಥಾನಮಾನವನ್ನು ಕಲ್ಪಿಸಬೇಕು. ಇದು ಇವರ ಹೋರಾಟದ ಮುಖ್ಯ ಉದ್ದೇಶ ಆಗಿತ್ತು. 14 ದಿನದಿಂದ ಉಪವಾಸ ಮಾಡ್ತಾ ಇದ್ರು. ಈ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಗೆ ಒಂದು 15 ಜನ ಸಾಥ್ ಕೊಟ್ಟಿದ್ರು. ಅದರಲ್ಲಿ ಇಬ್ಬರಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಉಂಟಾಯಿತು. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಈ ಕಾರಣದಿಂದಾಗಿ ಜನರಲ್ಲಿ ಒಂದಷ್ಟು ಗೊಂದಲಗಳು ಮೂಡಿದ್ವು. ಇದೇ ಸಂದರ್ಭದಲ್ಲಿ ಲೇ ಅಫೆಕ್ಸ್ ಬಾಡಿ ಒಂದು ಪ್ರತಿಭಟನೆಗೆ ಕರೆ ಕೊಡ್ತು. ಹೀಗಾಗಿ ಸೆಪ್ಟೆಂಬರ್ 24ನೇ ತಾರೀಕು ಅಂದ್ರೆ ನಿನ್ನೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಪರಿಸ್ಥಿತಿ ಕೈ ಮೀರೋದಕ್ಕೆ ಶುರುವಾಯಿತು. ಜನ ಕಲ್ಲು ಹೊಡೆಯೋದಕ್ಕೆ ಶುರು ಮಾಡಿದ್ರು, ವಾಹನಗಳಿಗೆ ಬೆಂಕಿ ಹಚ್ಚಿದ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದ್ರು. ಜೊತೆಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ಕಚೇರಿಗೂ ಕೂಡ ಬೆಂಕಿ ಇಟ್ಬಿಟ್ರು. ಕಂಪ್ಲೀಟ್ ಆಗಿ ಘರ್ಷಣೆ ಕೈ ಮೀರಿ ಹೋಯ್ತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಫೈರಿಂಗ್ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಪರಿಸ್ಥಿತಿಯನ್ನ ತಹಬದಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಈ ಘರ್ಷಣೆಯಲ್ಲಿ 4 ಮಂದಿಯ ಪ್ರಾಣ ಕೂಡ ಹೋಯಿತು. 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಆಯಿತು. ಲಡಾಖ್ನ ಇತಿಹಾಸದಲ್ಲೇ ಇದು ಬಹಳ ದೊಡ್ಡದಾದಂತಹ ಘರ್ಷಣೆ. ಅನಂತರದಲ್ಲಿ ಇದು ರಾಜಕೀಯ ಆರೋಪ ಪ್ರತ್ಯಾರೋಪ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಆಯಿತು. ಯಾಕೆ ಕೇಳಿದ್ರೆ ಈ ಪ್ರತಿಭಟನೆಯ ಒಂದಷ್ಟು ಫೋಟೋಗಳು ಹೊರಗೆ ಬಂದು ಆ ಫೋಟೋದಲ್ಲಿ ಕಾಂಗ್ರೆಸ್ನ ಒಬ್ಬ ನಾಯಕ ಪ್ರತಿಭಟನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ದೃಶ್ಯ ಬೆಳಕಿಗೆ ಬಂತು. ಅದನ್ನ ಬಿಜೆಪಿಯವರು ಪ್ರೆಸ್ ಮೀಟ್ ಮಾಡಿ ಬಹಿರಂಗಪಡಿಸಿದ್ರು. ಅಪ್ಪರ್ ಲೇ ವಾರ್ಡ್ನ ಕಾರ್ಪೊರೇಟರ್ ಆದಂತಹ ಸ್ಟಾನ್ ಸಿಂಗ್ ಸೆಫಾಂಗ್ ಅನ್ನುವಂತಹ ಕಾಂಗ್ರೆಸ್ನ ಮುಖಂಡ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಒಂದಷ್ಟು ಆಯುಧಗಳನ್ನು ಹಿಡ್ಕೊಂಡು ಅಲ್ಲಿ ಸೇರಿದ್ದಂತಹ ಪ್ರತಿಭಟನಾಕಾರರಿಗೆ ಕುಮ್ಮಕ್ಕು ಕೊಡುವಂತಹ ಒಂದಷ್ಟು ಫೋಟೋಗಳನ್ನು ಬಿಜೆಪಿಯವರು ರಿಲೀಸ್ ಮಾಡಿದ್ರು. ಇದರ ಹಿಂದೆ ಕಾಂಗ್ರೆಸ್ ಇದೆ, ಬಿಜೆಪಿಯ ಕಚೇರಿಗೆ ಬೆಂಕಿ ಹಚ್ಚೋದ್ರ ಹಿಂದೆ ಕಾಂಗ್ರೆಸ್ನ ಕುತಂತ್ರ ಇದೆ, ಇವರು ಲಡಾಖ್ನಲ್ಲೂ ಕೂಡ ಅಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡಿದ್ರು. ಇನ್ನು ಮಾಧ್ಯಮಗಳನ್ನು ಕೇಳಬೇಕಾ? ಇವರಂತೂ ವಿಪರೀತವಾಗಿ ಅದಕ್ಕೆ ಟೈಟಲ್ ಕೊಟ್ಟು ಬಿಡ್ತಾರೆ. ಈ ಲಡಾಖ್ನಲ್ಲಾದಂತಹ ಹಿಂಸಾಚಾರಕ್ಕೆ ಮಾಧ್ಯಮಗಳು ಜನ್ಜಿ ಪ್ರತಿಭಟನೆ ಅಂತ ಹಣಿಪಟ್ಟಿ ಕಟ್ಟಿಬಿಟ್ವು. ಯಾಕೆಂದ್ರೆ ಬಿಜೆಪಿಯ ಕಚೇರಿಗೆ ಬೆಂಕಿ ಬಿತ್ತಲ್ಲ, ಇದನ್ನು ನೇಪಾಳದ ಘಟನೆಗೆ ಹೋಲಿಸಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅದೇ ರೀತಿಯ ವರದಿಗಳನ್ನು ಕೂಡ ಪ್ರಕಟಿಸಿದ್ರು. ಇದು ಯುವಕರ ಪ್ರತಿಭಟನೆ, ಯುವಕರೆಲ್ಲ ಬೀದಿಗಿಳಿದು ಬಿಟ್ಟಿದ್ದಾರೆ, ಇದು ಮೋದಿ ಸರ್ಕಾರದ ವಿರುದ್ಧದ ಆಕ್ರೋಶ ಅಂತೇಳಿ ಬಾಯಿಗೆ ಬಂದಂತೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಉಪವಾಸಕ್ಕೆ ಕೂತಿದ್ದಂತಹ ಸೋನಂ ವಾಂಗ್ಚುಕ್ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಇದು ಅಶಾಂತಿಗೆ ಕಾರಣವಾಗಿದೆ, ಇದನ್ನು ನಾನು ಯಾವತ್ತೂ ಕೂಡ ಬೆಂಬಲಿಸೋದಿಲ್ಲ, ನಮ್ಮ ಉದ್ದೇಶ ಏನೇ ಇದ್ರೂ ಕೂಡ ನ್ಯಾಯ ಪಡೆದುಕೊಳ್ಳುವಂತಹದ್ದಾಗಿದೆ, ಈ ರೀತಿಯ ಅಶಾಂತಿಯ ಮಾರ್ಗದಿಂದಾಗಿ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಉಪವಾಸವನ್ನ ಕೈಬಿಟ್ಟಿದ್ದೀನಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಸದ್ಯ ಇಡೀ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. 5ಕ್ಕಿಂತ ಹೆಚ್ಚು ಜನ ಓಡಾಡಬಾರದು, ಸಭೆ ಸಮಾರಂಭಗಳನ್ನು ಸೇರಬಾರದು, ಸಾಮಾಜಿಕ ಜಾಲತಾಣದಲ್ಲಿ ಉದ್ರೇಕಗೊಳಿಸುವಂತಹ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಹರಿಬಿಡಬಾರದು, ಈ ರೀತಿಯಾಗಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಒಂದು ಹಂತಕ್ಕೆ ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಲವರನ್ನ ಬಂಧಿಸಿ ವಿಚಾರಣೆ ಕೂಡ ಒಳಪಡಿಸಲಾಗ್ತಾ ಇದೆ. ಈ ಘಟನೆಗೆ ಕಾರಣವಾದಂತಹ ವ್ಯಕ್ತಿಗಳು ಏರಿಯಾವನ್ನ ಬಿಟ್ಟು ಹೋಗಬಾರದು ಅಂತ ಎಲ್ಲಾ ಕಡೆ ನಾಕಾಬಂದಿಯನ್ನು ಹಾಕಲಾಗಿದೆ. ಫೋಟೋವನ್ನ ಆಧರಿಸಿ ಬಂಧಿಸುವಂತಹ ಕೆಲಸ ಕೂಡ ಮುಂದುವರೆದಿದೆ. ಹಾಗಾದ್ರೆ ಯಾಕೋಸ್ಕರವಾಗಿ ಲಡಾಖ್ನವರು ಸ್ಟೇಟ್ಹುಡ್ಗೋಸ್ಕರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಅವರಿಗೆ ಯಾಕೆ ಸ್ಟೇಟ್ಹುಡ್ ಅನ್ನ ಕೊಟ್ಟಿಲ್ಲ? ಸಂವಿಧಾನದ 6ನೇ ಶೆಡ್ಯೂಲ್ ನ ಸ್ಥಾನಮಾನ ಬೇಕು ಅಂತ ಕೇಳ್ತಾ ಇದಾರಲ್ಲ, ಏನದು 6ನೇ ಶೆಡ್ಯೂಲ್? ಇದೆಲ್ಲದರ ಬಗ್ಗೆ ಚಿಕ್ಕದಾಗಿ ವಿವರಿಸ್ತೀನಿ, ಆಗ ನಿಮಗೆ ಈ ಇಡೀ ವಿಚಾರ ಅರ್ಥ ಆಗುತ್ತೆ. ಮಿತ್ರರೇ, ಈ ಲಡಾಖ್ ಇದೆಯಲ್ಲ, ಇದನ್ನ ನತದೃಷ್ಟ ಪ್ರದೇಶ ಅಂತ ಕರೆದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಇವರಿಗೆ ಮೊದಲಿನಿಂದ ಈವರೆಗೂ ಕೂಡ ಅನ್ಯಾಯವಾಗಿದ್ದೆ. ಇಲ್ಲಿನ ಜನ ತುಂಬಾ ಪಾಪದವರು. ಇವರೇನು ಕ್ರೂರಿಗಳಲ್ಲ, ಇಲ್ಲೇನು ಭಯೋತ್ಪಾದನೆ ಇಲ್ಲ, ಪ್ರತ್ಯೇಕವಾದವೂ ಕೂಡ ಇಲ್ಲ. ಇವರೆಲ್ಲರೂ ಕೂಡ ಈ ದೇಶದ ನೆಲ ಜಲವನ್ನು ಪ್ರೀತಿಸ್ತಾರೆ, ಈ ದೇಶದ ಕಾನೂನಿಗೆ ಗೌರವ ಕೊಡ್ತಾರೆ. ಆದ್ರೆ ಇವರಿಗಾದಂತಹ ನಿರಂತರವಾದ ಅನ್ಯಾಯ ಇದೆಯಲ್ಲ, ಇದು ಇವರನ್ನ ಪ್ರತಿಭಟನೆಯ ಹಾದಿ ಹಿಡಿಯುವಂತೆ ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಲಡಾಖ್ ಭೂಭಾಗ ಇದೆಯಲ್ಲ, ಇದು ಈ ಹಿಂದೆ ರಾಜ ಹರಿಸಿಂಗನ ಆಡಳಿತಕ್ಕೆ ಒಳಪಟ್ಟಿತ್ತು. ಅಂದ್ರೆ ಕಾಶ್ಮೀರದ ಒಂದು ಪಾರ್ಟ್ ಆಗಿ ಉಳ್ಕೊಂಡಿತ್ತು. ಆನಂತರ ಸ್ವಾತಂತ್ರ್ಯ ಬಂತು, ಇಂಡಿಯಾ ಪಾಕಿಸ್ತಾನ ವಿಚಾರ ಕಿತ್ತಾಟ ಶುರುವಾಯಿತು.
ಕಾಶ್ಮೀರದ ಬಹುದೊಡ್ಡ ಭಾಗವನ್ನ ಪಾಕಿಸ್ತಾನ ಆಕ್ಯುಪೈ ಮಾಡಿಕೊಂಡು ಕೂತ್ಕೊಳ್ತು. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವ ಹಾಗೆ ಇಲ್ಲಿ ಸಂಕಷ್ಟವನ್ನ ಎದುರಿಸಿದ್ದು ಮಾತ್ರ ಲಡಾಖ್ ಪ್ರಾಂತ್ಯ. ಅದು ಹೇಗೆ ಕೇಳಿದ್ರೆ, ಈ ಲಡಾಖ್ ಭೂ ಪ್ರಾಂತ್ಯ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಜಮ್ಮು ಕಾಶ್ಮೀರದ ಆಡಳಿತಕ್ಕೆ ಒಳಪಟ್ಟು ಬಿಡ್ತು. ನಿಮಗೆಲ್ಲ ಗೊತ್ತೇ ಇದೆ, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಜಾರಿಯಲ್ಲಿತ್ತು. ಹೀಗಾಗಿ ಇಡೀ ಜಮ್ಮು ಕಾಶ್ಮೀರವನ್ನ ಬರೋಬ್ಬರಿ 7 ದಶಕಗಳ ಕಾಲ ಮುಫ್ತಿ ಮೊಹಮ್ಮದ್ ಈ ಕುಟುಂಬಗಳೇ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದವು. ಹೀಗಾಗಿ ಈ ಲಡಾಖ್ ಭಾಗಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅನುದಾನ ಸಿಕ್ಕಿಲ್ಲ. ಅಲ್ಲಿನ ಅಭಿವೃದ್ಧಿಯನ್ನ ಈ ಕುಟುಂಬಗಳು ಮಾಡಿಲ್ಲ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಏನ್ ಬೇಕೋ ಅವ್ರು ಮಾಡ್ಕೊಂಡ್ರು, ತನ್ನ ಕುಟುಂಬಕ್ಕೆ ಏನ್ ಬೇಕೋ ಅದನ್ನು ಮಾಡ್ಕೊಂಡ್ರು. ಲಡಾಖ್ ಅನ್ನ ಕಂಪ್ಲೀಟ್ ಆಗಿ ಕಡೆಗಣಿಸ್ಬಿಟ್ರು. ಲಡಾಖ್ಗೆ ಯಾರು ಕೂಡ ಕಾಲೇ ಇಡ್ತಾ ಇರಲಿಲ್ಲ. ಈ ಕಾಶ್ಮೀರದ ಜೊತೆಗಿದ್ದ ಕಾರಣದಿಂದಾಗಿ ಲಡಾಖ್ಗೂ ಕೂಡ ಗ್ರಹಣ ಬಂದ್ಬಿಡ್ತು. ಈ ಲಡಾಖ್ ಇದೆಯಲ್ಲ, ಬಹಳ ಸುಂದರವಾದಂತಹ ಪ್ರದೇಶ, ಟೂರಿಸಂಗೆ ಹೇಳಿ ಮಾಡಿಸಿದಂತಹ ಪ್ರದೇಶವೂ ಕೂಡ ಹೌದು. ಆದ್ರೆ ಕಾಶ್ಮೀರದ ಜೊತೆಗಿದ್ದ ಕಾರಣದಿಂದಾಗಿ ಇಲ್ಲಿನ ಟೂರಿಸಂ ಅಭಿವೃದ್ಧಿ ಆಗಲೇ ಇಲ್ಲ. ಲಡಾಖ್ ಜಮ್ಮು ಕಾಶ್ಮೀರದಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿಯೇ ಜನ ಏನ್ ತಿಳ್ಕೊಳ್ತಾ ಇದ್ರು, ಅಲ್ಲೂ ಕೂಡ ಭಯೋತ್ಪಾದನೆ ಇದೆ, ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ, ಈ ಭಾವನೆ ಜನರಲ್ಲಿ ಬಿಲ್ಡ್ ಆಗಿತ್ತು. ಇದೇ ಕಾರಣದಿಂದಾಗಿ ಲಡಾಖ್ ಎಲ್ಲಾ ವಿಧವಾಗಿಯೂ ಕೂಡ ಹಿಂದೆ ಬಿತ್ತು. ಅಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಿಲ್ಲ, ಶಿಕ್ಷಣಕ್ಕೆ ಸಮಸ್ಯೆ ಇದೆ, ಯುವಕರಿಗೆ ಉದ್ಯೋಗ ಇಲ್ಲ, ಕಿತ್ತು ತಿನ್ನುವಂತಹ ಬಡತನ ಇವತ್ತಿಗೂ ಕೂಡ ಇದೆ. ತಾನೇನೂ ತಪ್ಪು ಮಾಡಿಲ್ಲ, ತನ್ನಲ್ಲಿ ಯಾವುದೇ ನ್ಯೂನತೆಗಳಿಲ್ಲ, ಆದರೂ ಕೂಡ ಈ ಲಡಾಖ್ ಅನ್ನ ಬಲಿಪಶು ಮಾಡಲಾಯಿತು. ಮಿತ್ರರೇ, ಲಡಾಖ್ ಬಹಳ ದೊಡ್ಡದಾದಂತಹ ಭೂಪ್ರಾಂತ್ಯ. ಆದರೆ ಅಲ್ಲಿ ವಾಸ ಮಾಡುವಂತಹ ಜನಸಂಖ್ಯೆ ಎಷ್ಟು ಕೇಳಿದ್ರೆ ಕೇವಲ 3 ಲಕ್ಷಕ್ಕಿಂತ ಕಡಿಮೆ. ಅಲ್ಲಿನ ಬಹುಪಾಲು ಜನ ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ, ಇನ್ನು ಕೆಲವರು ಮುಸ್ಲಿಂ ಧರ್ಮವನ್ನು ಅನುಸರಿಸ್ತಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ 77% ಜನ ಬೌದ್ಧ ಧರ್ಮ ಅನುಯಾಯಿಗಳಾದ್ರೆ 14% ಜನ ಮುಸ್ಲಿಂ ಧರ್ಮವನ್ನು ಅನುಸರಿಸ್ತಾರೆ. ಇನ್ನೊಂದು 8.4% ಜನ ಮಾತ್ರ ಹಿಂದೂಗಳಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತವರು. ಧರ್ಮ ಯಾವುದೇ ಆಗಿರಲಿ, ಇವರ ಸಂಸ್ಕೃತಿ ಬಂದ್ಬಿಟ್ಟು ಬುಡಕಟ್ಟು ಸಮುದಾಯದ ಜೊತೆಗೆ ಬೆಸೆದುಕೊಂಡಿದೆ. ಈ ಲಡಾಖ್ನ ಜನ ನಿರಂತರವಾಗಿ ನಮ್ಮನ್ನ ಜಮ್ಮು ಕಾಶ್ಮೀರದಿಂದ ಬೇರೆ ಮಾಡಿಬಿಡಿ ಅಂತ ಕೇಳ್ತಲೇ ಇದ್ರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಕಾರಣ ಏನು ಕೇಳಿದ್ರೆ, ಜಮ್ಮು ಕಾಶ್ಮೀರ ಆರ್ಟಿಕಲ್ 370ಗೆ ಒಳಪಟ್ಟಿತ್ತಲ್ವಾ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಏನೂ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಿಮವಾಗಿ ಕೇಂದ್ರ ಸರ್ಕಾರ 2019ರಲ್ಲಿ ಆರ್ಟಿಕಲ್ 370 ರದ್ದು ಮಾಡುವಂತಹ ಒಂದು ದೊಡ್ಡ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಲಡಾಖ್ ಅನ್ನ ಜಮ್ಮು ಕಾಶ್ಮೀರದಿಂದ ಬೇರ್ಪಡಿಸ್ತಾರೆ. ಇದನ್ನು ಸ್ವತಂತ್ರ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡ್ತಾರೆ. ಈಗಿರುವಂತಹ ಜಮ್ಮು ಕಾಶ್ಮೀರ ಕೂಡ ಕೇಂದ್ರಾಡಳಿತ ಪ್ರದೇಶವೇ, ಆದರೆ ಅದಕ್ಕೆ ವಿಧಾನಸಭೆಯನ್ನ ಕೊಡಲಾಗಿದೆ. ಈ ಲಡಾಖ್ಗೆ ಯಾವುದೇ ವಿಧಾನಸಭೆ ಇರೋದಿಲ್ಲ, ನೇರವಾಗಿ ಅದು ಕೇಂದ್ರಾಡಳಿತ ಪ್ರದೇಶವಾಗಿ ರೂಪುಗೊಂಡಿದೆ. ಮಿತ್ರರೇ, ಈ ಕೇಂದ್ರ ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ಸಹಜವಾಗಿ ಲಡಾಖ್ನ ಜನರಿಗೆ ಸ್ವಲ್ಪ ಖುಷಿಯಾಗಿರುತ್ತೆ. ಯಾಕೆಂದ್ರೆ ಆರ್ಟಿಕಲ್ 370 ರದ್ದಾಗಿದ್ದರ ಬಗ್ಗೆ ಅವರಿಗೆ ಸಾಕಷ್ಟು ಸಂತಸ ಇದೆ. ಅವರನ್ನ ಜಮ್ಮು ಕಾಶ್ಮೀರದಿಂದ ವಿಭಜಿಸಿ ಸಪರೇಟ್ ಆದಂತಹ ಸ್ಥಾನಮಾನ ಕೊಟ್ಟಿದ್ರ ಬಗ್ಗೆಯೂ ಕೂಡ ಅವರಿಗೆ ಖುಷಿ ಇದೆ. ಹೀಗಿದ್ರೂ ಸಹ ಅವರಿಗೆ ಸಮಾಧಾನ ತರಿಸಿಲ್ಲ. ಯಾಕೆ ಕೇಳಿದ್ರೆ, ನಮಗೆ ಸಪರೇಟ್ ಆದಂತಹ ಒಂದು ರಾಜ್ಯದ ಸ್ಥಾನಮಾನ ಕೊಡಿ, ಜೊತೆಗೆ ಸಂವಿಧಾನದ 6ನೇ ಶೆಡ್ಯೂಲ್ ಅಡಿಯಲ್ಲಿ ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಡಿ. ಈ ಡಿಮ್ಯಾಂಡ್ ಇಟ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಲೇ ಇದ್ದಾರೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರಬಹುದು, ಏನಿದು ಸಂವಿಧಾನದ 6ನೇ ಶೆಡ್ಯೂಲ್ನ ಮಾನ್ಯತೆ, ಯಾಕೆ ಅದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಲಡಾಖ್ನ ಜನ ಅಂತ? ಈ ಸಂವಿಧಾನದ 6ನೇ ಶೆಡ್ಯೂಲ್ ಇದೆಯಲ್ಲ, ಇದು ಮುಖ್ಯವಾಗಿ ಬುಡಕಟ್ಟು ಸಮುದಾಯಗಳನ್ನು ಹೊಂದಿದಂತಹ ರಾಜ್ಯಗಳಿಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಅವಕಾಶ. ಈ 6ನೇ ಶೆಡ್ಯೂಲ್ ಏನೆಲ್ಲ ಅವಕಾಶವನ್ನ ಒದಗಿಸುತ್ತೆ ಅಂತಂದ್ರೆ, ಈ ಬುಡಕಟ್ಟು ಸಮುದಾಯಗಳಿರ್ತಾವಲ್ಲ, ಅವುಗಳಿಗೆ ತಮ್ಮ ಸಂಸ್ಕೃತಿ, ಹಕ್ಕು, ಸಾಮಾಜಿಕ ಪದ್ಧತಿ, ತಮಗೆ ಸೇರಿದಂತಹ ಭೂಮಿ, ಅರಣ್ಯ, ಇವುಗಳ ಮೇಲೆ ತಮ್ಮದೇ ಆದಂತಹ ಕಾನೂನನ್ನು ರೂಪಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಕೊಡುತ್ತೆ. ಅಂದ್ರೆ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದಕ್ಕೆ, ತಮ್ಮ ಪದ್ಧತಿ, ಆಚಾರ ವಿಚಾರಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಕೊಟ್ಟಂತಹ ಒಂದು ಪರಮಾಧಿಕಾರ. ಇವರ ಪ್ರಕರಣಗಳನ್ನು ಇತ್ಯರ್ಥಗೊಳಿಸೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕೋರ್ಟ್ ಅನ್ನು ರಚನೆ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಈಗಾಗಲೇ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ ಎಲ್ಲ ಬುಡಕಟ್ಟು ಸಮುದಾಯ ಹೆಚ್ಚಿರುವಂತಹ ರಾಜ್ಯಗಳಲ್ಲಿ ಈ ಸಂವಿಧಾನದ 6ನೇ ಶೆಡ್ಯೂಲ್ ಜಾರಿಯಲ್ಲಿದೆ. ಹೀಗಾಗಿ ಲಡಾಖ್ನ ಜನ ಕೂಡ ಕೇಳ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ಸಾಕಷ್ಟು ಬುಡಕಟ್ಟು ಸಮುದಾಯಗಳಿದಾವೆ, ತಮ್ಮದೇ ಆದಂತಹ ಸಂಸ್ಕೃತಿ ಇದೆ, ಹೀಗಾಗಿ ನಮಗೂ ಕೂಡ ಆ ಸ್ಥಾನಮಾನವನ್ನ ಕೊಡಿ. ಹೀಗಂತ ನಿರಂತರವಾಗಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮಗೆ ಸಪರೇಟ್ ಆದಂತಹ ರಾಜ್ಯದ ಸ್ಥಾನಮಾನವನ್ನು ಕೊಡಿ, ನಮಗೆ ರಾಜ್ಯದ ವಿಧಾನಸಭೆಯೂ ಕೂಡ ಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲಿ ಮಿತ್ರರೇ, ಲಡಾಖ್ನ ಜನ ಏನು ಪ್ರತಿಭಟಿಸಿ ಕೇಳ್ತಾ ಇದಾರಲ್ಲ, ಇದೆಲ್ಲವೂ ಕೂಡ ಅವರ ಹಕ್ಕೆ. ಅವರೇನು ಹೆಚ್ಚುವರಿಯಾಗಿ ಕೇಳ್ತಾ ಇಲ್ಲ ಅಥವಾ ಈ ದೇಶಕ್ಕೆ ಹೊರೆಯಾಗುವಂತಹ ಯಾವುದೇ ಡಿಮ್ಯಾಂಡ್ ಅನ್ನ ಕೂಡ ಅವರು ಇಟ್ಟಿಲ್ಲ. ಅವರ ಡಿಮ್ಯಾಂಡ್ಗಳೆಲ್ಲವೂ ಕೂಡ ನ್ಯಾಯಬದ್ಧವಾಗಿದೆ. ನನಗನ್ಸುತ್ತೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು. ಸಾಕಷ್ಟು ವಿಳಂಬ ಮಾಡಬಾರದು. ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅನೇಕರು ಯತ್ನ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಇದಕ್ಕೆಲ್ಲ ಜೆನ್ಜಿ ಪ್ರತಿಭಟನೆ, ಅದು ಇದು ಅಂತೆಲ್ಲ ಹಣೆಪಟ್ಟಿ ಕಟ್ಟಲಾಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಲಡಾಖ್ ಪ್ರಾಂತ್ಯಕ್ಕೆ ರಾಜ್ಯದ ಸ್ಥಾನಮಾನ ಕೊಡೋದಕ್ಕೆ ಏನು ಅಡೆತಡೆ ಇದೆ ಕೇಳೋದಾದ್ರೆ, ಮೊದಲನೇದಾಗಿ ಇದು ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ಒಂದು ಕಡೆ ಲಡಾಖ್ನ ಇನ್ನೊಂದಷ್ಟು ಭೂಭಾಗವನ್ನ ಚೈನಾ ಆಕ್ರಮಿಸಿಕೊಂಡು ಕೂತಿದೆ. ಅಲ್ಲಿ ಚೈನಾದ ಸೇನೆ
ಕೂಡ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವಂತಹ POK ಜೊತೆಗೆ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ, ಹೀಗೆ ಸುತ್ತಲೂ ಶತ್ರುಗಳು ಆಕ್ರಮಿಸಿಕೊಂಡಿರುವಂತಹ ಜಾಗಗಳೇ ಇರೋದ್ರಿಂದ ಈ ಲಡಾಖ್ ಪ್ರಾಂತ್ಯ ಏನಿದೆ ಇದು ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ಇಲ್ಲಿ ಭದ್ರತೆ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಶತ್ರು ಪಡೆಗಳು ಇಲ್ಲಿ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತವೆ. ಇದೇ ಕಾರಣದಿಂದ ಕೇಂದ್ರ ಸರ್ಕಾರ ಲಡಾಖ್ ಪ್ರಾಂತ್ಯಕ್ಕೆ ಸಪರೇಟ್ ಆದಂತಹ ರಾಜ್ಯದ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂತ ಅನೇಕ ತಜ್ಞರು ಹೇಳ್ತಾರೆ. ಆದರೆ ಈಗೇನು ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಇದನ್ನ ಡ್ರ್ಯಾಗ್ ಮಾಡೋದು ಕೂಡ ತಪ್ಪು. ಯಾಕೆ ಕೇಳಿದ್ರೆ ಲಡಾಖ್ ಅನ್ನುವಂಥದ್ದು 59,146 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಒಂದು ಪ್ರದೇಶ, ಅಂದ್ರೆ ಬಹಳ ವಿಸ್ತಾರವಾಗಿದೆ. ಅಲ್ಲಿ ಜನಸಂಖ್ಯೆ ಕಡಿಮೆ ಅನ್ನೋದನ್ನ ಬಿಟ್ರೆ ಒಂದು ರಾಜ್ಯವಾಗಿ ರೂಪುಗೊಳ್ಳೋದಕ್ಕೆ ಅಲ್ಲೇನೂ ತೊಂದರೆ ಇಲ್ಲ. ಪುದುಚೇರಿಯಂತಹ ಒಂದು ಚಿಕ್ಕ ಕೇಂದ್ರಾಡಳಿತ ಪ್ರದೇಶಕ್ಕೆ ಇವತ್ತು ವಿಧಾನಸಭೆಯನ್ನು ಕೊಡಲಾಗಿದೆ, ಅಲ್ಲಿಗೊಬ್ಬರು CM ಇದ್ದಾರೆ. ಹೀಗಾಗಿ ಲಡಾಖ್ ಪ್ರಾಂತ್ಯಕ್ಕೆ ಪೂರ್ಣ ಸ್ವಾಯತ್ತ ರಾಜ್ಯದ ಸ್ಥಾನಮಾನ ಕೊಡದೇ ಇದ್ರೂ ಕೂಡ ಅಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಸಿ ವಿಧಾನಸಭೆಯನ್ನು ಕೊಡಬಹುದು. ಈವರೆಗೂ ಕೂಡ ಲಡಾಖ್ನಲ್ಲಿ ಉಗ್ರವಾದವೂ ಇಲ್ಲ, ಪ್ರತ್ಯೇಕವಾದವೂ ಕೂಡ ಇಲ್ಲ. ಅದೆಲ್ಲ ಬೇರೂರೋದಕ್ಕೆ ಮುಂಚೆಯೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಯಾರೋ ರಾಜಕೀಯ ಲಾಭಕ್ಕೋಸ್ಕರವಾಗಿ ಅಲ್ಲಿ ಕಿಡಿ ಹಚ್ಚೋದಕ್ಕೆ ಅವಕಾಶವನ್ನು ಕೊಡಬಾರದು. ಸದ್ಯ ಇಷ್ಟೊಂದು ವಿಸ್ತಾರವಾಗಿರುವಂತಹ ಪ್ರದೇಶಕ್ಕೆ ಇರುವಂತಹದ್ದು ಒಂದೇ ಲೋಕಸಭಾ ಕ್ಷೇತ್ರ. 2014 ಮತ್ತು 19ರಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿ ಅಂದ್ರೆ 2024ರಲ್ಲಿ ಅಲ್ಲಿನ ಜನ ರೊಚ್ಚಿಗೆದ್ದು ಪಕ್ಷೇತರರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸದ್ಯ ಕೇಂದ್ರ ಸರ್ಕಾರ ಕಂಪ್ಲೀಟ್ ಆಗಿ ಕೈ ಚೆಲ್ಬಿಟ್ಟಿದೆ, ಸುಮ್ಮನೆ ಕೂತಿದೆ ಅಂತೇನಿಲ್ಲ. ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ವಾಂಗ್ಚುಕ್ ಉಪವಾಸಕ್ಕೆ ಕೂತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕೇಂದ್ರದ ಗೃಹ ಇಲಾಖೆ ಒಂದು ಮೀಟಿಂಗ್ ಅನ್ನು ಕೂಡ ಫಿಕ್ಸ್ ಮಾಡಿತ್ತು. ಅಕ್ಟೋಬರ್ 6ನೇ ತಾರೀಕು ಮೀಟಿಂಗ್ ನಡಿಬೇಕಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಈ ಪ್ರತಿಭಟನೆಗಳಾಗಿದೆ. ನಿಧಾನವಾಗಿ ಇದು ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಈಗಾಗಲೇ ಬಿಜೆಪಿಯ ಮುಖಂಡರಾದಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ. ಲಡಾಖ್ನಲ್ಲಿ ಅಮಿತ್ ಶಾಗೆ ಶಾಂತಿ ಸ್ಥಾಪನೆ ಮಾಡೋದಕ್ಕಾಗಿಲ್ಲ, ಹೀಗಾಗಿ ಅಮಿತ್ ಶಾ ಗೃಹ ಮಂತ್ರಿಯಾಗಿ ಮುಂದುವರಿಬಾರದು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಲಡಾಖ್ಗೆ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕಾ? ಸಂವಿಧಾನದ 6ನೇ ಶೆಡ್ಯೂಲ್ ಅಡಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.